ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ಹೇಳ್ತಾ ಈ ಸಂಕ್ರಾಂತಿ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ತುಂಬಾ ಸ್ಪೆಷಲ್ ಆಗಿರುವಂತಹ ಸಂಕ್ರಾಂತಿ ಹಬ್ಬ. ಎಳ್ಳು ಬೆಲ್ಲ ತಿಂದು ಒಳ್ಳೇದ್ ಮಾತಾಡೋಣ. ಪ್ರತಿ ವರ್ಷ ಮನೇಲಿ ಇದ್ಕೊಂಡು ಸಂಕ್ರಾಂತಿ ಹಬ್ಬನ ಸೆಲೆಬ್ರೇಟ್ ಮಾಡ್ತಾ ಇದ್ವಿ. ಆದ್ರೆ ಈ ವರ್ಷ ಫಸ್ಟ್ ಟೈಮ್ ಬೆಂಗಳೂರಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀನಿ. ತುಂಬಾ ಡಿಫ್ರೆಂಟ್ ಆಗಿದ್ರು ಕೂಡ ತುಂಬಾ ಸ್ಪೆಷಲ್ ಆಗಿದೆ. ಪ್ರತಿ ವರ್ಷ ಸಂಕ್ರಾಂತಿ ಕೃಷ್ಣಾ ನದಿಯಲ್ಲಿ ಸ್ನಾನ ಮಾಡೋದ್ರಿಂದ ಆರಂಭ ಆಗ್ತಾ ಇತ್ತು. ಆದ್ರೆ ಅದು ಈ ವರ್ಷ ಮಿಸ್ ಆಗಿದೆ. ಪರವಾಗಿಲ್ಲ, ಎಲ್ಲಾ ವರ್ಷನೂ ಒಂದೇ ತರ ಇರುತ್ತೆ ಅಂತ ಹೇಳಕ್ಕಾಗಲ್ಲ. ಎಲ್ಲದಕ್ಕೂ ಅಡ್ಜಸ್ಟ್ ಆಗ್ಬೇಕಾಗುತ್ತೆ. ಹಂಗೇನೆ ನಮ್ಮ ಸಂಕ್ರಾಂತಿ ತುಂಬಾ ಬ್ಯೂಟಿಫುಲ್ ಆಗಿತ್ತು. ಯಾವ್ದ್ರಲ್ಲೂ ಕೂಡ ಕಡಿಮೆ ಇರಲಿಲ್ಲ. ಬೆಂಗಳೂರಲ್ಲೆಲ್ಲ ಹಬ್ಬ ಯಾವ ತರ ಸೆಲೆಬ್ರೇಟ್ ಮಾಡ್ತಾರೆ ಅಂತ ನಿಮಗೆ ಗೊತ್ತೇ ಇದೆ. ಯಾಕಂದ್ರೆ ನಾಳೆ ಅಂತ ಹಬ್ಬ ಇದ್ರೆ ಇವತ್ತಿನಂತಾನೆ ಸೆಲೆಬ್ರೇಟ್ ಮಾಡೋದು. ಯಾಕಂದ್ರೆ ರಜೆ ಇರೋದು ನಾಳೆ ಅಲ್ವಾ, ಯಾರಿಗೂ ಆಫೀಸ್ಗೆ ಬರೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಒನ್ ಡೇ ಅಡ್ವಾನ್ಸ್ ಸೆಲೆಬ್ರೇಟ್ ಮಾಡ್ತಾರೆ. ಇಲ್ಲಿ ಸಂಕ್ರಾಂತಿ ಕೂಡ ಆಗಿದ್ದು ಅದೇ ತರನೇ. ಅದಕ್ಕೆ ಒನ್ ಡೇ ಅಡ್ವಾನ್ಸ್ಲಿ ಅಂತ ಹೇಳಿ ಎಲ್ಲಾ ಪ್ರಿಪರೇಷನ್ ಮಾಡ್ಕೊಂಡು ತುಂಬಾ ಬ್ಯೂಟಿಫುಲ್ ಆಗಿ ರೆಡಿ ಆಗಿ ಬಂದ್ಬಿಟ್ಟು ಹಬ್ಬನ ಸೆಲೆಬ್ರೇಟ್ ಮಾಡಕ್ ಚಲೋ ಮಾಡಿದ್ವಿ. ನಾವಷ್ಟೆಲ್ಲ ಹಬ್ಬದ ವಾತಾವರಣ ಕೂಡ ಅಷ್ಟೇ ಬ್ಯೂಟಿಫುಲ್ ಆಗಿ ಡೆಕೋರೇಟ್ ಮಾಡಿದ್ವಿ. ಅಷ್ಟೇ ಚೆನ್ನಾಗಿ ಕೂಡ ಕಾಣಿಸ್ತಾ ಇತ್ತು. ನಾವು ಗೊತ್ತಲ್ಲ, ಹುಡುಗಿರು ಹಬ್ಬದಲ್ಲಿ ಒಂದ್ ಕೈ ಜಾಸ್ತಿನೇ ಇರ್ತೀವಿ. ಯಾಕಂದ್ರೆ ಹಬ್ಬ ಇರೋದೇ ಹುಡುಗಿರ್ಗೋಸ್ಕರ ಅಲ್ವಾ. ಅದು ಹಬ್ಬದ ಯಾವ ತರ ಇತ್ತು ಅಂದ್ರೆ ಲಿಟ್ರಲಿ ಅನ್ಎಕ್ಸ್ಪೆಕ್ಟೆಡ್. ಬಿಕಾಸ್ ಎಲ್ಲರೂ ಕೂಡ ಅಷ್ಟು ಚೆನ್ನಾಗಿ ಎಂಜಾಯ್ ಮಾಡಿದ್ರು. ತುಂಬಾ ಖುಷಿ ಆಯ್ತು. ಬಿಕಾಸ್ ಎಲ್ಲರೂ ಕೂಡ ಇನ್ವಾಲ್ವ್ಮೆಂಟ್ನ ತೋರಿಸಿ ಆ ತರ ಹ್ಯಾಪಿನೆಸ್ ನ ಫೀಲ್ ಮಾಡಿ ಆ ವೈಬ್ ಅನ್ನ ಮ್ಯಾಚ್ ಮಾಡಿದ್ರು. ಅದಕ್ಕೆ ಹಬ್ಬ ಜೋಶ್ ಆಗಿ ತುಂಬಿಕೊಂಡಿತ್ತು ಕೂಡ. ಸಂಕ್ರಾಂತಿ ಹಬ್ಬ ಅಂದ್ರೇನೆ ಹಂಗೆ ಅಲ್ವಾ, ಕಹಿನ ಮರೆಸಿ ಸಿಹಿನ ತುಂಬುವಂತ ಕ್ಷಣಗಳು ಇನ್ನೇನು ಆರಂಭ ಆಗೋದು. ವರ್ಷದ ಮೊದಲನೇ ಹಬ್ಬ ಆಗಿರೋದ್ರಿಂದ ವರ್ಷ ಮುಗಿಯೋವರೆಗೂ ಸಿಹಿ ಮತ್ತೆ ಕಹಿಗಳನ್ನ ಸಮನಾಗಿ ತಗೊಳ್ಳೋದಕ್ಕೆ ನಾಂದಿ ಆಗ್ಲಿ ಅಂತ ಹೇಳಿ ವರ್ಷದ ಮೊದಲನೇ ಹಬ್ಬ ಇದನ್ನಾಗಿ ಮಾಡ್ತಾರೆ. ಹಂಗೆ ಎಲ್ಲರ ಲೈಫಲ್ಲೂ ಸಿಹಿ ಮತ್ತೆ ಕಹಿ ಸೂಪರ್ ಡೂಪರ್ ಆಗಿ ಸಮಾನಾಗಿ ಬರ್ಲಿ ಅಂತ ಹೇಳ್ಬಿಟ್ಟು ಎಂಜಾಯ್ ಮಾಡ್ಕೊಂಡು ನಾವೇನೋ ಸಂಕ್ರಾಂತಿನ ಆರಂಭ ಮಾಡಿ 10 ಗಂಟೆಗೆ ಆರಂಭ ಮಾಡಿ 12 ಗಂಟೆಗೇನೋ ಮುಗಿಸಿದ್ವಿ. ತುಂಬಾನೇ ಚೆನ್ನಾಗಿತ್ತು ನಮ್ಮ ಸಂಕ್ರಾಂತಿ ಹಬ್ಬ ಅಂತ ಹೇಳಿ ಎಲ್ರಿಗೂ ಇನ್ನೊಂದ್ಸರಿ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ತಿಳಿಸ್ತಾ ಈ ವಿಡಿಯೋಗೆ ನಾಂದಿ ಆಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವೈಬ್ ಜೊತೆಗೆ ಬರ್ತೀನಿ ಅಂತ ಹೇಳಿ ಅಲ್ಲಿವರೆಗೂ ನಿಮ್ಮೆಲ್ರಿಗೂ ಬಾಯ್.